ಇವತ್ತು ಬೆಳಗ್ಗೆನೆ ಎದ್ದು ರೆಡಿಯಾಗಿ ಫಸ್ಟ್ ರಾಂಪುರ ಕ್ರಾಸ್ ಅಲ್ಲಿರೋ SP ಹೋದೆ. ಅಲ್ಲಿ ಒಳಗಡೆ ಬಡಿಸೋದಕ್ಕೆ ಪ್ಲೇಟ್ಗಳನ್ನೆಲ್ಲ ಒರೆಸಿ ತಿಕ್ತಾ ಇದ್ರೆ ಹೊರಗಡೆ ಪ್ರವೀಣ್ ಮಧ್ಯಾಹ್ನದ ಬಿರಿಯಾನಿಗೆ ಅಂತ ಮಸಾಲೆ ರುಬ್ಕೋತಾ ಇದ್ದ. ಈ ಗ್ಯಾಪ್ ಅಲ್ಲೇ ಪೀರ್ ಭಾಷಾ ಇಲ್ಲಿ ಮಾಡೋ ಕಬಾಬ್ದು ರೆಸಿಪಿ ತಿಳ್ಕೊಂತ ಇದ್ದ ಅನ್ಸುತ್ತೆ. ಎಲ್ಲ ಇವ್ರು ಮಾಡೋ ರೆಗ್ಯುಲರ್ ಕೆಲಸಗಳೇ. ಆದರೆ ನಾನು ಈ ಟೈಮ್ಗೆ ಇಲ್ಲಿಗೆ ಯಾಕೆ ಬಂದೆ ಅಂದರೆ ಬೆಳಗ್ಗೆ ಅಲ್ವಾ, ಅದಕ್ಕೆ. ಅರ್ಥ ಆಯ್ತು ಅನ್ಸುತ್ತೆ. ಆಮೇಲೆ ಆನ್ ದ ವೇ ID ಕಾರ್ಡ್ ಹಾಕೊಂಡು ಕಾಲೇಜಲ್ಲಿ ಕ್ಲಾಸ್ ಅಟೆಂಡ್ ಮಾಡೋಕೆ ಹೋಗ್ಬೇಕಾದ್ರೆ ಪಿಯೂಷ್ ಕೂಡ ಅವಾಗಲೇ ಸಿಗ್ದ. ಅಯ್ಯಯ್ಯೋ, ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಈಗ ತಾನೇ ಬಂದಿದ್ದು. ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಫ್ರೀ ಆಗಿದ್ದೆ ಅಂತ ಸ್ಟಾರ್ಟ್ ಮಾಡ್ಕೊಂಡೆ. ನೆನ್ನೆ ವಿಡಿಯೋ ಎಡಿಟ್ ಮಾಡ್ತಾ ಇರಬೇಕಾದ್ರೆ ಈ ಸಿಸ್ಟರ್ ಬಂದು ಒಂದು ಚಾಕ್ಲೇಟ್ ಕೊಟ್ಲು. ಟೇಸ್ಟು ಒಂದು ಸ್ವೀಟ್ ಬೀಡೋ ಥರ ಇತ್ತು. ಆಮೇಲೆ ಮಿಕ್ರೋ ಕ್ಲಾಸ್ಗಳನ್ನೆಲ್ಲ ಹೋಗಿ ಅಟೆಂಡ್ ಮಾಡಿ ಮುಗಿಸ್ಕೊಂಡ್ಮೇಲೆ ನಾನು ಫಸ್ಟ್ ಹೋಗಿದ್ದು ಈ ಸ್ಟಿಕ್ಕರ್ ತಗೊಳಕ್ಕೆ. ಯಾಕಂದ್ರೆ ನಾಳೆಯಿಂದ ಈ ಸ್ಟಿಕ್ಕರ್ ಇಲ್ಲ ಅಂದ್ರೆ ಗಾಡಿನ ಒಳಗ್ ಬಿಡಲ್ಲ ಅಂತ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಮಳೆ ಜಾಸ್ತಿ ಆಯ್ತು ಅಂತ ನಾನು ಮತ್ತೆ ನಿಂತಿನೋ ಬಾಬು ಸ್ವೀಪಳ್ಳಿ ರೋಡಲ್ಲಿರೋ ಒಂದು ಚಾಟ್ಸ್ ಅಂಗಡಿ ನಿಲ್ಲಿಸಿ ಒಂದು ಪ್ಲೇಟ್ ಕಚೋರಿ ತಗೊಂಡ್ವಿ. ಆಮೇಲೆ ಮನೆಗೆ ಹೋಗಿ ಬ್ಯಾಗ್ ಇಟ್ಟು ಒಂದು ರೈನ್ ಕೋಟ್ ಇಸ್ಕೊಂಡು ಸೀದಾ ಲಿಷ್ಕಾ ಜ್ಯುವೆಲ್ರಿಗೆ ಹೋದೆ. ಯಾಕಂದ್ರೆ ಅಲ್ಲೊಂದು ಚಿಕ್ಕ ಡೀಲಿಂಗ್ ಇತ್ತು. ಎಲ್ಲ ಮುಗಿಸ್ಕೊಂಡ್ಮೇಲೆ ಅಲ್ಲಿಂದ ಜಾಗ ಬಿಟ್ಟು KRPುರದ ಮಶ್ರೂಮ್ ಮಂಜಣ್ಣನ ಆಫೀಸಿಗೆ ಹೋದೆ. ಅದು ಯಾಕಂದ್ರೆ ಇವತ್ತು ಅಲ್ಲಿ ಇಬ್ಬರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ನಡೀತಾ ಇತ್ತು. ಅದರಲ್ಲಿ ಒಂದು ನಮ್ಮ ಮಾವಂದು, ಇನ್ನೊಂದು ಅವ್ರ ಫ್ರೆಂಡು ನಮ್ಮ ರಾಜೇಶ್ ಅಣ್ಣಂದು. ಇವರಿಬ್ರು ಹುಟ್ಟಿದ ದಿನ ಬೇರೆ ಆದ್ರೂ ಒಂದೇ ತಿಂಗಳಲ್ಲಿ ಬರುತ್ತೆ ಅಂತ ಇವತ್ತು ಇಲ್ಲಿ ಆಚರಿಸ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ವಿಚಾರ ಏನು ಅಂದ್ರೆ ಇವ್ರ ಬರ್ತ್ಡೇಗೆ ಜನಸ್ನೇಹಿ ಯೋಗೇಶ್ವರ್ ಕೂಡ ಬಂದಿದ್ರು. ಒಟ್ಟಾರೆ ಒಂದು ಸೆಲೆಬ್ರೇಷನ್ ಅಲ್ಲಿ ಗ್ರ್ಯಾಂಡ್ ಆಗಿದೆಯೋ ಇಲ್ವೋ ಅನ್ನೋದಕ್ಕಿಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಇಲ್ವೋ ಅನ್ನೋದು ಇಂಪಾರ್ಟೆಂಟ್. ಐ ಹೋಪ್ ಇವತ್ತಿನ ಸೆಲೆಬ್ರಿಟೀಸ್ ಸ್ಯಾಟಿಸ್ಫೈ ಆಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಎನಿವೇಸ್, ನಿಮಗೆ ಜನ್ಮದಿನದ ಶುಭಾಶಯಗಳು.